ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪಾಸ್ಪೋರ್ಟ್ ನಿಯಮಗಳಲ್ಲಿ ಹಲವು ಬದಲಾವಣೆ. ಫೆಬ್ರವರಿ 15ರಿಂದ ಹೊಸ ರೂಲ್ಸ್ ಜಾರಿ. ದೇಶದಾದ್ಯಂತ ಪಾಸ್ಪೋರ್ಟ್ ಅರ್ಜಿ ಪ್ರಕ್ರಿಯೆಯನ್ನ ಸುಲಭಗೊಳಿಸೋದಕ್ಕೆ ಮತ್ತು ಭದ್ರತೆಯನ್ನ ಬಲಪಡಿಸೋದಕ್ಕೆ ಭಾರತ ಸರ್ಕಾರ ಹೊಸ ನಿಯಮಗಳನ್ನು ಪರಿಚಯ ಮಾಡಿದೆ. ಈ ಹೊಸ ನಿಯಮಗಳು ಫೆಬ್ರವರಿ 15ರ ನಂತರ ಪೂರ್ಣವಾಗಿ ಜಾರಿಗೆ ಬರ್ತಾ ಇದೆ. ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸುವವರು ಹೊಸ ನಿಯಮಗಳ ಪ್ರಕಾರವೇ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಅಧಿಕಾರಿಗಳು ಸೂಚನೆ ಹೊರಡಿಸಿದರು. ಪಾಸ್ಪೋರ್ಟ್ ನಿಯಮಗಳಲ್ಲಿ ಹಲವು ಬದಲಾವಣೆ. ಕಾಗದದ ಕೆಲಸವನ್ನ ಕಡಿಮೆ ಮಾಡೋದಕ್ಕೆ ಪ್ರಕ್ರಿಯೆಯನ್ನ ಡಿಜಿಟಲೈಸ್ ಮಾಡಲಾಗ್ತಾ ಇದೆ. ಆಧಾರ್ ಮತ್ತು ಸರ್ಕಾರ ನೀಡಿದ ಇತರೆ ಡಿಜಿಟಲ್ ಐಡಿಗಳನ್ನ ಕಡ್ಡಾಯಗೊಳಿಸಲಾಗ್ತಾ ಇದೆ. ಅರ್ಜಿ ಸಲ್ಲಿಸೋದಕ್ಕೆ ಕನಿಷ್ಠ ದಾಖಲೆಗಳು ಸಾಕಾಗುತ್ತೆ. ಪಾಸ್ಪೋರ್ಟ್ ಕಚೇರಿಗಳಿಗೆ ಪದೇ ಪದೇ ಅಲೆಯುವ ಅಗತ್ಯ ಇಲ್ಲ. ಆದರೆ ಅಪೂರ್ಣ ಅಥವಾ ತಪ್ಪು ಮಾಹಿತಿ ನೀಡಿದಲ್ಲಿ ಅರ್ಜಿಯನ್ನ ನೇರವಾಗಿ ತಿರಸ್ಕಾರ ಮಾಡಲಾಗುತ್ತೆ. ಸಾಂಪ್ರದಾಯಿಕವಾಗಿ ವಾರಗಟ್ಟಲೆ ತೆಗೆದುಕೊಳ್ತಾ ಇದ್ದಂತಹ ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇದ್ದಂತಹ ಕೆಲಸ ಈಗ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಪಾಸ್ಪೋರ್ಟ್ ನೀಡಿದ ನಂತರವೂ ಕೂಡ ವೆರಿಫಿಕೇಶನ್ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಸರ್ಕಾರಿ ಪಾಸ್ಪೋರ್ಟ್ ಪೋರ್ಟಲ್ ಅನ್ನ ಅಪ್ಡೇಟ್ ಮಾಡಲಾಗಿದ್ದು, ಮಧ್ಯವರ್ತಿಗಳು ಇಲ್ಲದೆ ಅಧಿಕಾರಿಗಳಿಗೆ ಅರ್ಜಿದಾರರೇ ಫಾರ್ಮ್ ಅನ್ನ ತುಂಬುವುದಕ್ಕೆ, ಸ್ಲಾಟ್ ಬುಕ್ ಮಾಡೋದಕ್ಕೆ ಮತ್ತು ಅರ್ಜಿಯ ಸ್ಥಿತಿಯನ್ನ ಟ್ರ್ಯಾಕ್ ಮಾಡೋದಕ್ಕೆ ಅನುವು ಮಾಡಿಕೊಡಲಾಗಿದೆ. ಅಪ್ರಾಪ್ತ ವಯಸ್ಕರಿಗೆ ಡಿಜಿಟಲ್ ಜನನ ಪ್ರಮಾಣ ಪತ್ರ ಅಥವಾ ಶಾಲಾ ಐಡಿಗಳನ್ನ ಸುಲಭವಾಗಿ ಅಂಗೀಕಾರ ಮಾಡಲಾಗುತ್ತೆ. ಅಲ್ಲದೆ ಸಣ್ಣ ಪಟ್ಟಣ ಅಥವಾ ಹಳ್ಳಿಗಳಿಗೂ ಕೂಡ ಸೇವೆಯನ್ನ ತಲುಪಿಸೋದಕ್ಕೆ ಪಾಸ್ಪೋರ್ಟ್ ಕೇಂದ್ರಗಳ ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. 2026ರ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರವಾಗಿ ಭಾರತ 80ನೇ ಸ್ಥಾನಕ್ಕೇರಿದೆ. ಇದರಿಂದ ಈಗ ಭಾರತ ವಿಶ್ವದ 55ಕ್ಕೂ ಹೆಚ್ಚು ದೇಶಗಳಿಗೆ ವೀಸಾ ಮುಕ್ತವಾಗಿ ಅಥವಾ ವೀಸಾ ಆನ್ ಅರೈವಲ್ ಮೂಲಕವಾಗಿ ಪ್ರಯಾಣವನ್ನ ಮಾಡಬಹುದು. ಕೆಲವು ಪ್ರಮುಖ ನಗರಗಳಲ್ಲಿ ಪಾಸ್ಪೋರ್ಟ್ ಮೊಬೈಲ್ ವ್ಯಾನ್ ಸೇವೆಗಳನ್ನ ಪ್ರಾಯೋಗಿಕವಾಗಿ ಆರಂಭ ಮಾಡಲಾಗಿದೆ. ಇದು ನಾಗರಿಕರಿಗೆ ಅವರ ಮನೆ ಬಾಗಿಲಿಗೆ ಸೇವೆಯನ್ನ ತಲುಪಿಸೋದಕ್ಕೆ ನೆರವಾಗುತ್ತೆ. ಪಾಸ್ಪೋರ್ಟ್ ಮಾಡಿಸುವ ಸುಲಭೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.